ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ KS 2024 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ. ಫಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಅಂಡರ್ ದ ರೂಲ್ ಆಫ್ ಎಂಪರರ್ ಅಶೋಕ? ಈ ಕ್ವೆಶನ್ ಅಲ್ಲಿ ಅಶೋಕನ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಸ್ತೂಪ ಯಾವುದು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್ ಸಾಂಚಿ ಮಧ್ಯಪ್ರದೇಶ್, ಸೆಕೆಂಡ್ ಆಪ್ಷನ್ ಮಹಾಪರಿನಿರ್ವಾಣ ಸ್ತೂಪ ಉತ್ತರ ಪ್ರದೇಶ್, ಥರ್ಡ್ ಆಪ್ಷನ್ ಮಹಾಬೋಧಿ ಬಿಹಾರ್, ಫೋರ್ತ್ ಆಪ್ಷನ್ ಅಮರಾವತಿ ಆಂಧ್ರ ಪ್ರದೇಶ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಎಲ್ಡರ್ ಮಾಕ್ ತೇರಾ ವಿಸಿಟೆಡ್ ಮಹಿಷ ಮಂಡಲ? ಎಲ್ಡರ್ ಮಾಕ್ ನ ತೇರಾ ಅಂತ ಹೇಳಿ ಕರೀತಿರ್ತಾರೆ. ಹಾಗಾದ್ರೆ ಮಹಿಷ ಮಂಡಳಕ್ಕೆ ಯಾವ ಒಂದು ತೇರಾನ ಅಶೋಕ ಕಳಿಸಿದ್ರು ಅಂತ ಹೇಳಿ ಇಲ್ಲಿ ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್ ಉತ್ತರ ತೇರಾ, ಸೆಕೆಂಡ್ ಆಪ್ಷನ್ ರಕ್ಕಿತ ತೇರಾ, ಥರ್ಡ್ ಆಪ್ಷನ್ ಮಹದೇವ ತೇರಾ, ಫೋರ್ತ್ ಆಪ್ಷನ್ ಮಹಿಂದ ತೇರಾ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಉತ್ತರ ತೇರಾ ಅವ್ರನ್ನ ಎಲ್ಲಿ ಕಳಿಸಿದ್ರು ಅಂತ ಹೇಳಿದ್ರೆ ಸುವರ್ಣ ಭೂಮಿ ಅಂದ್ರೆ ಈಗಿನ ಪ್ರೆಸೆಂಟ್ ಬರ್ಮಾಗೆ ಅವ್ರನ್ನ ಕಳಿಸಿರ್ತಾರೆ. ರಕ್ಕಿತ ತೇರಾ ಅನ್ನುವಂಥವ್ರನ್ನ ವಾರಣಾಸಿ, ಪ್ರೆಸೆಂಟ್ ವಾರಣಾಸಿ, ಬನಾರಸಿಗೆ ಕಳಿಸಿರ್ತಾರೆ. ಮಹಿಂದ ತೇರಾ ಅನ್ನೋರ್ನ ತಂಬಪನ್ನಿ ದೀಪ ಶ್ರೀಲಂಕಾಗೆ ಕಳಿಸಿರ್ತಾರೆ. ಹಾಗಾಗಿ ನೆಕ್ಸ್ಟ್ ಮಜ್ಜಂತಿಕ ತೇರಾ ಅನ್ನುವಂಥವ್ರನ್ನ ಕಾಶ್ಮೀರ ಮತ್ತು ಗಾಂಧಾರ ರೀಜನ್ಗೆ ಕಳಿಸಿರ್ತಾರೆ. The next question, the Tripitaka have been written in which language? ತ್ರಿಪಿಟಕ ಅನ್ನುವಂತಹದ್ದು ಯಾವ ಒಂದು ಭಾಷೆಯಲ್ಲಿ ರಚಿತವಾಗಿತ್ತು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್ ಪಾಲಿ, ಸೆಕೆಂಡ್ ಆಪ್ಷನ್ ಪ್ರಾಕೃತ್, ಥರ್ಡ್ ಆಪ್ಷನ್ ಸಾಂಸ್ಕ್ರಿಟ್, ಫೋರ್ತ್ ಆಪ್ಷನ್ ಆಲ್ ದ ಲೋಕಲ್ ಲ್ಯಾಂಗ್ವೇಜಸ್ ಸ್ಪೋಕನ್ ಅಟ್ ದಟ್ ಟೈಮ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ, ಪಾಲಿ ಭಾಷೆಯಲ್ಲಿ ತ್ರಿಪಿಟಕಗಳು ರಚನೆ ಆಗಿರುತ್ತೆ. ಹಾಗಾದ್ರೆ ತ್ರಿಪಿಟಕಗಳು ಯಾವುದು ಅಂತ ಹೇಳಿದ್ರೆ ವಿನಯ ಪಿಟಕ, ಸ್ತುತ ಪಿಟಕ ಮತ್ತು ಅಭಿಧಮ ಪಿಟಕ ಅಂತ ಹೇಳಿ 3 ಪಿಟಕಗಳು ಬರುತ್ತೆ. ಹಾಗಾದ್ರೆ ವಿನಯ ಪಿಟಕ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಬೌದ್ಧ ಭಿಕ್ಷು ಮತ್ತೆ ಭಿಕ್ಷುಣಿಯರು ಅನುಸರಿಸಬೇಕಾದಂತಹ ನಿಯಮಗಳನ್ನ ಬಗ್ಗೆ ಹೇಳುವಂಥದ್ದು ವಿನಯ ಪಿಟಕ ಆಗಿರುತ್ತೆ. ಸ್ತುತ ಪಿಟಕ ಅನ್ನುವಂಥದ್ದು ಬುದ್ಧನ ಒಂದು ಬೋಧನೆ ತತ್ವಾದರ್ಶವನ್ನ ಹೇಳುವಂತಹದ್ದು. ಹಾಗಾದ್ರೆ ಅಭಿಧಮ ಪಿಟಕ ಏನು ಅಂದ್ರೆ ಬೌದ್ಧ ಧರ್ಮದ ಒಂದು ತಾತ್ವಿಕ ಮನೋಭಾವನೆಯನ್ನ ಹೇಳುವಂತಹದ್ದು ಅಭಿಧಮ ಪಿಟಕ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಮುದ್ರಾ ಹ್ಯಾಸ್ ಬಿನ್ ರಾಂಗ್ಲಿ ಮ್ಯಾಚ್ಡ್? ಈ ಕೆಳಗಿನ ಮುದ್ರಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಧರ್ಮಚಕ್ರ ಮುದ್ರಾ. ಧರ್ಮಚಕ್ರ ಮುದ್ರಾ ಮೋಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್ ಇನ್ ದ ಲೈಫ್ ಆಫ್ ಬುದ್ಧ. ಧರ್ಮಚಕ್ರ ಮುದ್ರಾ ಅನ್ನುವಂಥದ್ದು ಬುದ್ಧನ ಒಂದು ಜೀವನದ ಒಂದು ಪವಿತ್ರವಾದಂತಹ ಕ್ಷಣಗಳ ಬಗ್ಗೆ ಹೇಳುವಂತಹದನ್ನ ಧರ್ಮಚಕ್ರ ಮುದ್ರಾದಲ್ಲಿ ಹೇಳಕ್ಕಾಗುತ್ತೆ. ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಭೂಮಿ ಸ್ಪರ್ಶ ಮುದ್ರಾ, ಬುದ್ಧ ಎನ್ಲೈಟ್ಮೆಂಟ್ ಅಂಡರ್ ಬೋಧಿ ಟ್ರೀ. ಭೂಮಿ ಸ್ಪರ್ಶ ಮುದ್ರಾ ಅನ್ನುವಂಥದ್ದು ಬೋಧಿ ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದಯವಾಯಿತು ಅನ್ನುವಂಥದ್ದನ್ನ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ವರದ ಮುದ್ರಾ ಫಿಯರ್ಲೆಸ್ನೆಸ್. ವರದ ಮುದ್ರಾ ಅನ್ನುವಂಥದ್ದು ನಿರ್ಭಯತೆ ಅನ್ನುವಂಥದ್ದನ್ನ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೋರ್ತ್ ಸ್ಟೇಟ್ಮೆಂಟ್ ಧ್ಯಾನ ಮುದ್ರಾ. ಧ್ಯಾನ ಮುದ್ರಾ ಅಂದ್ರೆ ಮೆಡಿಟೇಷನ್ ಅಂತ ಹೇಳ್ತಾರೆ. ಹಾಗಾದ್ರೆ ಧರ್ಮಚಕ್ರ ಮುದ್ರಾ ಅನ್ನುವಂಥದ್ದನ್ನ ಇಲ್ಲಿ ಫಸ್ಟ್ ಹೇಳ್ತಿದ್ದೆ. ಈ ರೀತಿಯಾದಂತಹ ಒಂದು ಕೈಯಲ್ಲಿ ಮುದ್ರೆ ಇರುವಂತಹದ್ದಾಗಿರುವಂತಹದ್ನ ಧರ್ಮಚಕ್ರ ಮುದ್ರಾ ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಭೂಮಿ ಸ್ಪರ್ಶ ಮುದ್ರಾ. ಭೂಮಿ ಸ್ಪರ್ಶ ಮುದ್ರಾ ಅನ್ನುವಂಥದ್ದು ಭೂಮಿಗೆ ಅವರ ಕೈ ಏನಾಗಿರುತ್ತೆ ಭೂಮಿಯ ಕಡೆ ತೋರಿಸ್ತಾ ಇರುತ್ತೆ. ಆ ಒಂದು ರೀತಿಯಾಗಿರುವಂತಹ ಬುದ್ಧನ ಪ್ರತಿಮೆಗಳಿರುವಂತಹದ್ನ ಅದನ್ನ ಭೂಮಿ ಸ್ಪರ್ಶ ಮುದ್ರಾ ಅಂತ ಕರೀತಾರೆ. ಹಾಗಾದ್ರೆ ನೆಕ್ಸ್ಟ್ ಮುದ್ರಾ ವರದ ಮುದ್ರಾ ಅನ್ನುವಂಥದ್ದು. ವರದ ಮುದ್ರಾ ಅನ್ನುವಂಥದ್ದು ಒಂದು ಆಶೀರ್ವಾದ ಮಾಡುವ ರೀತಿಯಲ್ಲಿರುವಂತಹ ಒಂದು ಏನು ಮೂರ್ತಿಯನ್ನ ವರದ ಮುದ್ರಾ ಅಂತ ಕರೀತಾರೆ. ಅದಾದ ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ಧ್ಯಾನ ಮುದ್ರಾ. ಈ ರೀತಿಯಾದಂತಹ ಕೈಯಲ್ಲಿ ಈ ತರ ಮೆಡಿಟೇಷನ್ ಮಾಡುವ ರೀತಿಯಲ್ಲಿರುವಂತಹದ್ನ ಧ್ಯಾನ ಮುದ್ರಾ ಅಂತ ಕರೀತಾರೆ. ಹಾಗಾದ್ರೆ ಈ ಕ್ವೆಶನ್ ಅಲ್ಲಿ ಯಾವ್ದು ತಪ್ಪಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದ್ರೆ ಈ ಕ್ವೆಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಆಪ್ಷನ್ ಸಿ, ವರದ ಮುದ್ರಾ. ವರದ ಮುದ್ರಾ ಅನ್ನುವಂಥದ್ದು ಫಿಯರ್ಲೆಸ್ನೆಸ್ ಆಗಿರೋದಿಲ್ಲ. ವರದ ಮುದ್ರಾ ಅನ್ನುವಂತಹದ್ದು ಒಂದು ದಾನ ಸಹಿಷ್ಣುತೆಯನ್ನ ಹೇಳುವಂತಹದ್ದು. ಹಾಗಾದ್ರೆ ಫಿಯರ್ಲೆಸ್ನೆಸ್ ಅನ್ನುವಂಥದ್ದು ಯಾವುದು ಅಂತ ಅಂದ್ರೆ ಅಭಯ ಮುದ್ರಾ ಆಗಿರುತ್ತೆ. ಅಭಯ ಮುದ್ರಾ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಇರುತ್ತೆ. The next question, consider the following historical place. First one Ajanta cave, second one Lepakshi temple, third one Sanchi stupa. Which among the above places are also mural painting?
ಇದರಲ್ಲಿ ಮುರಾಲ್ ಪೇಂಟಿಂಗ್ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಮುರಾಲ್ ಪೇಂಟಿಂಗ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ಗೋಡೆಗೆ ಸುಣ್ಣವನ್ನ ಬೆಳೆದು ಅದರ ಮೇಲೆ ಪೇಂಟಿಂಗ್ ಅನ್ನು ಬರೆಯುವಂತಹದ್ನ ನಾವು ಮುರಾಲ್ ಪೇಂಟಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುರಾಲ್ ಪೇಂಟಿಂಗು ಈ ಕೆಳಗಿನವುಗಳಲ್ಲಿ ಎಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಈ ಕ್ವಶನ್ಸ್ ಅಲ್ಲಿ ಸರಿಯಾಗಿರುವಂತಹದ್ನ ಗುರುತಿಸಬೇಕಾಗಿದೆ. ಇದರಲ್ಲಿ ಫಸ್ಟ್ ಆಪ್ಷನ್ 1 ಓನ್ಲಿ, ಸೆಕೆಂಡ್ ಆಪ್ಷನ್ 1 and 2 ಓನ್ಲಿ, ಥರ್ಡ್ ಆಪ್ಷನ್ 1, 2, 3, ಫೋರ್ತ್ ಆಪ್ಷನ್ ನನ್ ಆಫ್ ದಿ ಎಬೋ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ 1 and 2, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. The next question, the painting of Bodhisattva Padmapani is one of the famous painting at ಬೋಧಿಸತ್ವ ಪದ್ಮಪಾಣಿ ಅನ್ನುವಂಥದ್ದು ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಕಂಡು ಹಿಡಬೇಕಾಗಿದೆ. ಹಾಗಾದ್ರೆ ಬೋಧಿಸತ್ವ ಪದ್ಮಪಾಣಿ, ಪದ್ಮ ಅನ್ನುವಂಥದ್ದು ಕಮಲ, ಹಾಗಾದ್ರೆ ಕಮಲವನ್ನು ಹಿಡಿದು ನೋಡುತ್ತಿರುವಂತಹ ಪೇಂಟಿಂಗು ಎಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗಿದೆ. ಫಸ್ಟ್ ಆಪ್ಷನ್ ಅಜಂತ, ಸೆಕೆಂಡ್ ಆಪ್ಷನ್ ಬಾದಾಮಿ, ಥರ್ಡ್ ಆಪ್ಷನ್ ಬಾಗ್, ಫೋರ್ತ್ ಆಪ್ಷನ್ ಎಲ್ಲೋರ. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಆಪ್ಷನ್ ಎ, ಅಜಂತ ಇಸ್ ದ ಕರೆಕ್ಟ್ ಆನ್ಸರ್. The next question, which one of the following statement is correct? ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್, ಅಜಂತ ಕೇವ್ ಲೈ ಇನ್ ದ ಗಾರ್ಜ್ ಆಫ್ ವಘೋರ ರಿವರ್. ವಘೋರ ರಿವರ್ ನ ಪಕ್ಕದಲ್ಲಿ ಅಜಂತ ಕೇವ್ ಇದೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್, ಸಾಂಚಿ ಸ್ತೂಪ ಲೈ ಇನ್ ಗಾರ್ಜ್ ಆಫ್ ಚಂಬಲ್ ರಿವರ್. ಸಾಂಚಿ ಸ್ತೂಪ ಅನ್ನುವಂಥದ್ದು ಚಂಬಲ್ ರಿವರ್ ಪಕ್ಕದಲ್ಲಿ ಇದೆ ಅಂತ ಹೇಳುವಂಥದ್ದು ಸೆಕೆಂಡ್ ಸ್ಟೇಟ್ಮೆಂಟ್. ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಪಂಡುಲೇನ ಕೇವ್ ಶೈನ್ಸ್ ಲೈ ಇನ್ ದ ಗಾರ್ಜ್ ಆಫ್ ನರ್ಮದಾ ರಿವರ್. ಅಂದ್ರೆ ಪಂಡುಲೇವ ಕೇವ್ ಅನ್ನುವಂತಹದ್ದು ನರ್ಮದಾ ರಿವರ್ ಪಕ್ಕದಲ್ಲಿ ಇದೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಅಮರಾವತಿ ಸ್ತೂಪ ಲೈ ಇನ್ ದ ಗಾರ್ಜ್ ಆಫ್ ಗೋದಾವರಿ ರಿವರ್. ಅಮರಾವತಿ ಸ್ತೂಪ ಅನ್ನುವಂಥದ್ದು ಗೋದಾವರಿ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅಂತ ಹೇಳಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಸಾಂಚಿ ಸ್ತೂಪ ಅನ್ನುವಂಥದ್ದು ಚಂಬಲ್ ನದಿಯ ಪಕ್ಕದಲ್ಲಿ ಕಂಡು ಬರೋದಿಲ್ಲ, ಅದು ಬೇಟ್ವಾ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಪಂಡುಲೇನ ಕೇವ್ ಅನ್ನುವಂತಹದ್ದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗೋದಾವರಿ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ. ಅಮರಾವತಿ ಸ್ತೂಪ ಅನ್ನುವಂಥದ್ದು ಕೃಷ್ಣಾ ನದಿಯ ಪಕ್ಕದಲ್ಲಿ ಕಂಡು ಬರುತ್ತದೆ. ದ ನೆಕ್ಸ್ಟ್ ಕ್ವೆಶನ್, ದ ಲಾರ್ಜೆಸ್ಟ್ ಸ್ತೂಪ ಇನ್ ದ ವರ್ಲ್ಡ್ ಈಸ್. ಅಂದ್ರೆ ಲಾರ್ಜೆಸ್ಟ್ ಸ್ತೂಪ, ಜಗತ್ತಿನ ಅತಿ ದೊಡ್ಡ ಸ್ತೂಪ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಸಾಂಚಿ ಸ್ತೂಪ ಮಧ್ಯಪ್ರದೇಶ್, ಸೆಕೆಂಡ್ ಒನ್ ಕೇಸರಿಯಾ ಸ್ತೂಪ ಬಿಹಾರ್, ಥರ್ಡ್ ಒನ್ ಮಹಾಬೋಧಿ ಬಿಹಾರ್, ಫೋರ್ತ್ ಒನ್ ಅಮರಾವತಿ ಆಂಧ್ರ ಪ್ರದೇಶ್. ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರು ಬಿ, ಕೇಸರಿಯ ಸ್ತೂಪ ಅನ್ನುವಂಥದ್ದು ಬಿಹಾರದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಕೇಸರಿಯ ಸ್ತೂಪವನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಮೌರ್ಯ ದೊರೆ ಅಶೋಕ ಇದನ್ನ ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಇದು ಮೌರ್ಯರ ಒಂದು ಕೌಶಲ್ಯ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸುವಂತಹದ್ದಾಗಿರುತ್ತೆ. ಹಾಗಾದ್ರೆ ಸಾಂಚಿ ಸ್ತೂಪ ಅನ್ನುವಂತಹದ್ದು ಭಾರತದ ಅತ್ಯಂತ ಹಳೆಯ ಸ್ತೂಪ ಆಗಿರುತ್ತೆ. ಇದನ್ನು ಕೂಡ ಅಶೋಕನೇ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. The next question, the dome of stupa is called. First one Harmika, second one Chatra, third one Anda, ಫೋರ್ತ್ ಒನ್ ವೇದಿಕಾ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಅಂದ ಅನ್ನುವಂಥದ್ದು ಇಲ್ಲಿ ಈ ರೀತಿಯಾಗಿದೆಯಲ್ಲ, ಇದನ್ನ ಅಂದ ಅಂತ ಹೇಳಿ ಕರೀತಾರೆ. ಮೇಲ್ಗಡೆ ಛತ್ರಿ ತರ ಇದೆಯಲ್ಲ, ಅದನ್ನ ಛತ್ರಿ ಅಂತ ಹೇಳಿ ಕರೀತಾರೆ. ಅದ್ರ ಕೆಳಗಡೆ ಇರುವಂತಹದ್ನ ಅರ್ಮಿಕಾ ಅಂತ ಹೇಳಿ ಕರೀತಾರೆ. ಈ ರೀತಿ ಕಾಂಪೌಂಡ್ ರೀತಿಯಾಗಿದೆಯಲ್ಲ, ಅದನ್ನ ವೇದಿಕಾ ಅಂತ ಹೇಳಿ ಕರೀತಾರೆ. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಕರೆಕ್ಟ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿರುವಂತದನ್ನ ಗುರುತಿಸಬೇಕಾಗಿದೆ. ಫಸ್ಟ್ ಒನ್ ಮಹಾಬೋಧಿ ಸ್ತೂಪ ಬಿಹಾರ್, ಬುದ್ಧ ಅಟೈನ್ ಎನ್ಲೈಟ್ಮೆಂಟ್ ಇಯರ್. ಮಹಾಬೋಧಿ ಸ್ತೂಪ ಅನ್ನುವಂಥದ್ದು ಬುದ್ಧ ಇಲ್ಲಿ ಏನಾಗುತ್ತೆ ಜ್ಞಾನೋದಯವನ್ನ ಪಡ್ಕೊಂಡ್ರು ಆ ಒಂದು ಸಂಕೇತವನ್ನ ಈ ಸ್ತೂಪ ಹೇಳ್ತಾ ಹೋಗುತ್ತೆ. ಧಮೇಕ ಸ್ತೂಪ ಉತ್ತರ ಪ್ರದೇಶ, ಬುದ್ಧ ಸ್ಪೆಂಡ್ 24 ರೈನಿ ಸೀಸನ್. ಧಮೇಕ ಸ್ತೂಪ ಅನ್ನುವಂಥದ್ನ ಬುದ್ಧ 24 ರೈನಿ ಸೀಸನ್ ಅಂದ್ರೆ 24 ವರ್ಷಗಳ ಕಾಲ ಇವರು ಇಲ್ಲಿದ್ರು ಅಂತ ಹೇಳುವಂತಹದ್ನ ಧಮೇಕ ಸ್ತೂಪ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಮಹಾಪರಿನಿರ್ವಾಣ ಸ್ತೂಪ ಉತ್ತರ ಪ್ರದೇಶ್, ಡೆತ್ ಆಫ್ ಬುದ್ಧ. ಬುದ್ಧನ ಒಂದು ಮರಣದ ಬಗ್ಗೆ ಹೇಳುವಂತದ್ದು ಮಹಾಪರಿನಿರ್ವಾಣ ಸ್ತೂಪ ಆಗಿರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಸಾಂಚಿ ಸ್ತೂಪ ಮಧ್ಯಪ್ರದೇಶ್, ಓಲ್ಡೆಸ್ಟ್ ಸ್ತೂಪ ಇನ್ ಇಂಡಿಯಾ. ಸಾಂಚಿ ಸ್ತೂಪ ಅನ್ನುವಂಥದ್ದು ಓಲ್ಡೆಸ್ಟ್ ಸ್ತೂಪ ಇನ್ ಇಂಡಿಯಾ ಅಂತ ಹೇಳಿ. ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ, ಧಮೇಕ ಸ್ತೂಪ ಅನ್ನುವಂಥದ್ದು ಬುದ್ಧನ 24 ವರ್ಷಗಳು ಇಲ್ಲಿದ್ರು ಅನ್ನುವಂಥದ್ದು ಹೇಳುವಂಥದ್ದು ತಪ್ಪಾಗಿದೆ.
ಹಾಗಾದ್ರೆ ದಮೇಕ ಸ್ತೂಪ ಅನ್ನುವಂಥದ್ದು ಯಾವುದು ಅಂತ ಅಂದ್ರೆ, ಬುದ್ಧ ಗೇವ್ ಹಿಸ್ ಫಸ್ಟ್ ಸರ್ಮನ್ ನೋನ್ ಆಸ್ ದ ಧರ್ಮ ಚಕ್ರ ಪ್ರವರ್ತನ ಸ್ತೂಪ. ಹಾಗಾದ್ರೆ ದಮೇಕ ಸ್ತೂಪ ಅನ್ನುವಂಥದ್ದು ಬುದ್ಧ ತನ್ನ ಧರ್ಮೋಪದೇಶವನ್ನ ಹೇಳಿರುವಂತಹ ಬಗ್ಗೆ ಹೇಳುತ್ತೆ. ಜೇತವನ ಸ್ತೂಪ ಅನ್ನುವಂಥದ್ದು ಬುದ್ಧ ಸ್ಪೆಂಡ್ 24 ರೈನಿ ಸೀಸನ್ ಇಯರ್, 24 ವರ್ಷಗಳ ಕಾಲ ಇವ್ರು ಇಲ್ಲಿದ್ರು ಅಂತ ಹೇಳಿ ಜೇತವನ ಸ್ತೂಪ ಹೇಳುತ್ತೆ. ಇವತ್ತಿನ ಕ್ವೆಶನ್ ಇದಾಗಿದೆ. ಥ್ಯಾಂಕ್ ಯು.